ಗೈನಕಾಲಜಿಸ್ಟ್, ಆವೆನ್ BKG ಹಾಸ್ಪಿಟಲ್. ಇವತ್ತು ನಾವು ಪ್ಯಾಪ್ಸ್ಮಿಯರ್ ಬಗ್ಗೆ ಕೆಲವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಡಾಕ್ಟ್ರೇ, ಪ್ಯಾಪ್ಸ್ಮಿಯರ್ ಎಂದರೇನು? ಪ್ಯಾಪ್ಸ್ಮಿಯರ್ ಅಂದರೆ ಒಂದು ಸ್ಕ್ರೀನಿಂಗ್ ಟೆಸ್ಟ್. ಸರ್ವೈಕಲ್ ಕ್ಯಾನ್ಸರ್ ಬರೋದಕ್ಕೂ ಮುಂಚೆ ಸೆಲ್ಸಲ್ಲಿ ಕೆಲವು ಚೇಂಜಸ್ ಕಾಣಿಸುತ್ತೆ. ಆ ಚೇಂಜಸನ್ನು ಕಂಡುಹಿಡಿಯೋದಕ್ಕೆ ಪ್ಯಾಪ್ಸ್ಮಿಯರ್ ಮಾಡ್ತೀವಿ. ಸೊ ಆ ಚೇಂಜಸ್ನ ಆವಾಗಲೇ ಟ್ರೀಟ್ ಮಾಡೋದ್ರಿಂದ ಮುಂದೆ ಕ್ಯಾನ್ಸರ್ ಬರದಿರೋ ಹಾಗೆ ತಡಿಬಹುದು. ಯಾವ ವಯಸ್ಸಿನಲ್ಲಿ ನಾನು ಪ್ಯಾಪ್ಸ್ಮಿಯರ್ ಟೆಸ್ಟನ್ನು ಮಾಡಿಸ್ಕೋಬೇಕು? ಮದುವೆ ಆಗಿರೋರು ಅಥವಾ ಸೆಕ್ಷುಲಿ ಆ್ಯಕ್ಟಿವ್ ಇರೋರು, 21 ವರ್ಷ ಮೇಲ್ಪಟ್ಟವರು ಪ್ಯಾಪ್ಸ್ಮಿಯರ್ ಟೆಸ್ಟನ್ನು ಮಾಡಿಸ್ಕೋಬೇಕು. ನಾನು ಕಂಪ್ಲೀಟಾಗಿ ನಾರ್ಮಲ್ ಆಗಿದ್ದೇನೆ, ಆದರೆ ನಾನು ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಿಸ್ಕೋಬೇಕಾ? ಡೆಫಿನೆಟ್ಲಿ ಹೌದು, ಮಾಡಿಸ್ಕೋಬೇಕು. ಯಾಕೆ ಅಂದರೆ ಕ್ಯಾನ್ಸರ್ ಬಂದ ನಂತರ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗೋದು, ಅಂದರೆ ತೊಂದರೆಗಳು ಕಾಣಿಸ್ಕೊಳ್ಳೋವಂಥದ್ದು. ಸೊ ಇದು ಸ್ಕ್ರೀನಿಂಗ್ ಟೆಸ್ಟ್, ಅಂದರೆ ಕ್ಯಾನ್ಸರ್ ಆಗೋದಕ್ಕೂ ಮುಂಚೆ ನಾವು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿರೋದ್ರಿಂದ ನಿಮಗೆ ಯಾವುದೇ ಥರ ತೊಂದರೆ ಇಲ್ಲ, ಅಬ್ಸಲ್ಯೂಟ್ಲಿ ನಾರ್ಮಲ್ ಆಗಿರೋರಿಗೆ ನಾವು ಈ ಪ್ಯಾಪ್ಸ್ಮಿಯರ್ ಟೆಸ್ಟ್ನ ಅಡ್ವೈಸ್ ಮಾಡ್ತೀವಿ. ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡುವಾಗ ನೋವು ಅನುಭವಿಸ್ತೀವ? ಇಲ್ಲ, ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡುವಾಗ ಯಾವುದೇ ಥರ ನೋವು ಇರೋದಿಲ್ಲ. ರೂಟೀನ್ ಗೈನಕಾಲಜಿಕಲ್ ಎಕ್ಸಾಮಿನೇಷನ್ಗೆ ಹೇಗೆ ಹೋಗಿದಾಗ ಹೇಗೆ ಪರೀಕ್ಷೆ ಮಾಡ್ತಾರೆ ಆ ಥರ ಚಿಕ್ಕ ಪರೀಕ್ಷೆ, ಹಾಗಾಗಿ ಇದಕ್ಕೆ ಜಾಸ್ತಿ ಟೈಮು ಕೂಡ ತೊಗೊಳೋದಿಲ್ಲ, ಹಾಗಾಗಿ ಯಾವುದೂ ನೋವು ಕೂಡ ಇರೋದಿಲ್ಲ. ಟೆಸ್ಟ್ ಮಾಡಿಸಿದ್ಮೇಲೆ ನಾವೇನಾದರೂ ರೆಸ್ಟ್ ತಗೋಬೇಕಾ? ಇಲ್ಲ, ಯಾವುದೇ ಥರ ರೆಸ್ಟ್ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು.